ನಮಸ್ಕಾರ, ಆರ್ಗ್ಯಾನಿಕ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಮಾಡ್ತಾ ಇರುವಂಥ ರೆಸಿಪಿ ಮಧ್ಯಾಹ್ನದ ಊಟಕ್ಕೆ ಹಸಿ ಬಟಾಣಿ ಹಾಗೆಯೇ ಪನ್ನೀರ್ ಕ್ಯಾಪ್ಸಿಕಮ್ ಗ್ರೇವಿ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಹೇಗೂ ಬಟಾಣಿಯ ಸೀಸನ್ ಆಗಿರೋದ್ರಿಂದ ಇದು ಮೂರರ ಕಾಂಬಿನೇಷನ್ ಯಾವಾಗಲೂ ಚೆನ್ನಾಗೇ ಇರುತ್ತೆ. ಆದರೆ ನಾನಿಲ್ಲಿ ಪನ್ನೀರನ್ನು ಹಾಲನ್ನು ಒಡೆದು ಅನಂತರ ಪನ್ನೀರ್ ಮಾಡ್ತಾರಲ್ವ, ಆ ಪನ್ನೀರನ್ನು ಬಳಸ್ಕೊಳ್ತಾ ಇಲ್ಲ. ಅದರ ಬದಲಿಗೆ ಹಸು ಕರು ಹಾಕಿದ ನಂತರದ ಮೊದಲನೇ ಹಾಲನ್ನು ಬಳಸಿ ಅದರಿಂದ ಪನ್ನೀರನ್ನ ಮಾಡಿಕೊಂಡು ಆ ಪನ್ನೀರ್ನಿಂದ ಗ್ರೇವಿ ಮಾಡ್ಕೊಳ್ತಾ ಇದ್ದೀನಿ. ಇದೇ ಹಾಲನ್ನು ಬಳಸಿ ಗಿಣ್ಣು ಹಾಲಿನ ಕೇಕ್ ಹೇಗೆ ಮಾಡೋದು ಅಂಥೇಳಿ ಲಾಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡಿದ್ದೆ. ಆದರೆ ಇವತ್ತು ಇನ್ನೂ ಸ್ವಲ್ಪ ಹಾಲು ಮಿಕ್ಕಿತ್ತು. ಸೊ ಅದೇ ಹಾಲನ್ನು ಬಳಸಿ ನಾನು ಪನ್ನೀರನ್ನ ಮಾಡಿಕೊಂಡು ಬಟಾಣಿ ಪನ್ನೀರ್ ಹಾಗೆಯೇ ಕ್ಯಾಪ್ಸಿಕಮ್ ಹಾಕಿ ಗ್ರೇವಿ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಪನ್ನೀರ್ ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳಿದ್ರೆ, ಕರು ಹಾಕಿದ ನಂತರದ ಮೊದಲನೇ ಹಾಲನ್ನು 2 ಗ್ಲಾಸ್ ತೊಗೊಳ್ತಿದ್ದೀನಿ. ಮಾಮೂಲಿ ಹಾಲನ್ನು 4 ಗ್ಲಾಸ್ ತೊಗೊಳ್ಬೇಕಾಗತ್ತೆ. ಅಂದರೆ ಈ ರೀತಿ ಗಟ್ಟಿಯಾಗಿರುವಂಥ ಹಾಲಿಗೆ 1 ಗ್ಲಾಸಿಗೆ 2 ಗ್ಲಾಸ್ ಆಗುವಷ್ಟು ಹಾಲನ್ನು ಹಾಕ್ಕೊಳ್ಬೇಕು. ಈ ಮೊದಲನೇ ಹಾಲನ್ನು ಮಾತ್ರ ಹಾಕಿ ಮಾಡ್ಕೊಳ್ಳೋದ್ರಿಂದ ತುಂಬಾ ಗಟ್ಟಿಯಾಗಿ ಬಂದ್ಬಿಡುತ್ತೆ ಪನ್ನೀರ್. ಹಾಗಾಗಿ ಈ ಮೊದಲನೇ ಹಾಲಿನ ಜೊತೆಗೆ ಮಾಮೂಲಿ ಹಾಲನ್ನು 1ಕ್ಕೆ 2ರಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡಿ ಚಿಟಕ್ಕೆ ಉಪ್ಪನ್ನು ಹಾಕಿ ಇದನ್ನು ಡೈರೆಕ್ಟ್ ಕುಕ್ಕರ್ನಲ್ಲಿ ಹಾಕಿ 2 ವಿಷಲ್ ಆಗುವಷ್ಟು ಮಾಡ್ಕೊಳ್ಬೇಕಾಗತ್ತೆ. ಸ್ವೀಟ್ ಸಹ ಹಾಗೆ ಮಾಡ್ಕೊಳ್ಳುವಂಥದ್ದು. ಬೆಲ್ಲ ಹಾಕಿ ಕರಗಲಿಕ್ಕಿಟ್ಟು ಆನಂತರ ಕುಕ್ಕರ್ನಲ್ಲಿ ಹಾಕಿ ವಿಷಲ್ ಮಾಡ್ಕೊಳ್ಬಹುದು. ಹಬೆನಲ್ಲಿಯೂ ಸಹ ಮಾಡ್ಕೊಳ್ಬಹುದು. ಇಡ್ಲಿ ಪಾತ್ರೆಯಲ್ಲಿ ನೀರು ಕೆಳಗಡೆ ಹಾಕಿ ಒಂದು 15ರಿಂದ 20 ನಿಮಿಷ ಆಗುತ್ತೆ. ಕುಕ್ಕರ್ನಲ್ಲಾದರೆ ಇನ್ನೂ ಬೇಗನೆ ಆಗುತ್ತೆ. ಹಾಗಾಗಿ ಕುಕ್ಕರ್ನಲ್ಲೇ ಮಾಡ್ಕೊಳ್ಳೋದು ಒಳ್ಳೆಯದು. ಕೆಳಗಡೆ ನೀರು ಹಾಕಿ ಒಂದು ಸ್ಟ್ಯಾಂಡ್ ಇಟ್ಟು ಒಂದು ಬಾಕ್ಸ್ ಒಳಗಡೆ ನಾವು ಮಾಡ್ಕೊಂಡಿರುವಂತಹ ಹಾಲನ್ನು ಇದರಲ್ಲಿ ಹಾಕಿ ಇದ್ರ ಮೇಲೆ ಲಿಡ್ ಕ್ಲೋಸ್ ಮಾಡಿ ಕುಕ್ಕರ್ನು ಕ್ಲೋಸ್ ಮಾಡಿಕೊಂಡು 2ರಿಂದ 3 ವಿಷಲ್ನ ಮಾಡಿಕೊಂಡು ಆಫ್ ಮಾಡಿಕೊಂಡು ತಣ್ಣಗಾದಮೇಲೆ ನಮಗೆ ಯಾವ ಶೇಪ್ನಲ್ಲಿ ಬೇಕೋ ಆ ಶೇಪ್ನಲ್ಲಿ ಕಟ್ ಮಾಡಿಕೊಂಡು ಪನ್ನೀರನ್ನ ರೆಡಿ ಮಾಡ್ಕೊಳ್ಬಹುದು. ಎಲ್ಲರೂ ಪನ್ನೀರನ್ನು ಹಾಲನ್ನು ಒಡೆದು ಆನಂತರ ಪನ್ನೀರ್ ಮಾಡ್ಕೊಳ್ತಾರೆ. ಆದರೆ ವಿಶೇಷ ಏನಂದರೆ ಹಸು ಹಾಕಿದ ನಂತರದ ಮೊದಲನೇ ಹಾಲಿನಿಂದ ಮಾಡಿರುವಂತಹ ಪನ್ನೀರ್ ಇದು. ಆದರೆ ಏನು ಅಂತ ಹೇಳಿದ್ರೆ, ನಿಜವಾದ ಪನ್ನೀರ್ಗೂ ಇದಕ್ಕೂ ಏನೂ ಡಿಫ್ರೆನ್ಸ್ ಸ್ವಲ್ಪನೂ ಅನಿಸೋದಿಲ್ಲ. ಬೇಕಾದರೆ ಒಂದು ಸರಿ ಈ ಹಾಲು ಸಿಕ್ಕಿದ್ರೆ ಟ್ರೈ ಮಾಡಿ. ಸ್ವಲ್ಪ ಜನಕ್ಕೆ ಸಿಹಿ ಇಷ್ಟ ಆಗೋದಿಲ್ಲ ಅಂಥವರು ಈ ರೀತಿ ಸಪ್ಪೆ ಆಗಿರುವಂತಹ ಪನ್ನೀರನ್ನು ಮಾಡಿಕೊಂಡು ಗ್ರೇವಿ ಮಾಡ್ಕೊಳ್ಬಹುದು. ತುಂಬಾ ಟೇಸ್ಟಿಯಾಗಿತ್ತು. ಮಾಮೂಲಿ ಪನ್ನೀರ್ನ ರೀತಿಯಲ್ಲೇ ಇತ್ತು. ಒಂದು ಸರಿ ಟ್ರೈ ಮಾಡಿ, ಮಿಸ್ ಮಾಡಿದೆ. ಈ ರೀತಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ. ನಾನಿಲ್ಲಿ ಸ್ಕ್ವೇರ್ನ ಹಾಗೆ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸಾಫ್ಟಾಗಿ ಸಹ ಇತ್ತು. ಇವಾಗ ಗ್ರೇವಿಗೆ ರೆಡಿ ಮಾಡ್ಕೊಳ್ಳೋಣ. ನಾನಿಷ್ಟು ಸೈಜ್ನಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಸ್ವಲ್ಪ ಬಟಾಣಿ ಹಾಗೆಯೇ ಕ್ಯಾಪ್ಸಿಕಮ್ನ ಕಟ್ ಮಾಡಿ ಇಟ್ಕೊಳ್ತೀನಿ. ಇದ್ರ ಜೊತೆಗೆ ಮಸಾಲೆಗೆ ನಾನಿಲ್ಲಿ 3 ಈರುಳ್ಳಿ, 2 ಟೊಮ್ಯಾಟೊ, ಸ್ವಲ್ಪ ಕಾಯಿ ತುರಿ, ಶುಂಠಿ, ಬೆಳ್ಳುಳ್ಳಿ ಹಾಗೆಯೇ ಒಂದು 10 ಗೋಡಂಬಿ ಹಾಕ್ಕೊಳ್ತಾ ಇದ್ದೀನಿ. ಒಗ್ಗರಣೆಗೆ ಹಸಿಮೆಣಸಿನ್ಕಾಯಿನ ಬಳಸ್ಕೊಳ್ತಾ ಇದ್ದೀನಿ. ಇದಿಷ್ಟು ನಾನು ಒಂದೇ ಸಾರಿ ಪೇಸ್ಟ್ ಮಾಡ್ಕೊಳ್ತೀನಿ. ಒಂದೊಂದನೇ ಪೇಸ್ಟ್ ಮಾಡ್ಕೊಂಡು ಹಾಕ್ಕೊಳ್ಳೋ ಬದಲು ಎಲ್ಲನೂ ಒಂದೇ ಸಲ ರುಬ್ಕೊಂಡು ಫ್ರೈ ಮಾಡ್ಕೊಳ್ಬಹುದು. ಒಂದು ಸಾರಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋದು, ನಂತರ ಈರುಳ್ಳಿ ಹಾಕ್ಕೊಳ್ಳೋದು, ಮತ್ತು ಟೊಮ್ಯಾಟೊ ರುಬ್ಕೊಂಡು ಹಾಕ್ಕೊಳ್ಳೋದು, ಅದೆಲ್ಲ ಕೆಲಸ ಬೇಡ ಅಂಥೇಳಿ ಈಸಿಯಾಗಿ ಒಂದೇ ಸಾರಿನೇ ಎಲ್ಲ ಮಸಾಲೆನೂ ರುಬ್ಕೊಂಡು ಒಟ್ಟಿಗೆ ಒಗ್ಗರಣೆ ಮಾಡ್ಕೊಳ್ಬಹುದು. ಏನೂ ತೊಂದರೆ ಇಲ್ಲ. ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ನುಣ್ಣಗೆ ರುಬ್ಕೊಂಡು ಬರೋಣ. ಗ್ರೇವಿಗೆ ಮಸಾಲೆ ಇಷ್ಟೇ, ಬೇರೆ ಏನು ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆದರೆ ಗೋಡಂಬಿ ಹಾಕ್ಕೊಳ್ಳೋದ್ರಿಂದ ಪನ್ನೀರ್ ಗ್ರೇವಿನಲ್ಲಿ ಟೇಸ್ಟ್ ಚೆನ್ನಾಗಿರುತ್ತೆ ಅಂಥೇಳಿ ಗೋಡಂಬಿನ ಆ್ಯಡ್ ಮಾಡ್ಕೊಳ್ಬೇಕಾಗತ್ತೆ. ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಳ್ಬೇಕು. ಇವಾಗ ಮಸಾಲೆ ಎಲ್ಲ ರೆಡಿಯಾಗಿದೆ. ಇದಾದಮೇಲೆ ಒಂದು ಪ್ಯಾನಿಗೆ 1-2 ಸ್ಪೂನ್ ತುಪ್ಪ ಹಾಕ್ಕೊಂಡು ಇವಾಗ ರೆಡಿ ಮಾಡಿ ಇಟ್ಕೊಂಡಿರುವಂತಹ ಪನ್ನೀರನ್ನು ತುಪ್ಪದಲ್ಲಿ ಒಂದು 2 ನಿಮಿಷ ಫ್ರೈ ಮಾಡ್ಕೊಳ್ಬೇಕು. ನಾವು ಗ್ರೇವಿ ಮಾಡ್ಕೊಳ್ಬೇಕಾದ್ರೆ ಮಾಮೂಲಿ ಪನ್ನೀರನ್ನು ಸ್ವಲ್ಪ ಫ್ರೈ ಮಾಡಲೇ ಅಲ್ವಾ ಗ್ರೇವಿನ ಹಾಕ್ಕೊಳ್ಳೋದು. ಸೊ ಅದೇ ರೀತಿಯಲ್ಲೇ ಈ ಪನ್ನೀರನ್ನು ತುಪ್ಪದಲ್ಲಿ ಫ್ರೈ ಮಾಡಿ ಹಾಕ್ಕೊಳ್ಳೋದ್ರಿಂದ ಹಸಿ ಹಾಲಿನ ಸ್ಮೆಲ್ ಬರೋದಿಲ್ಲ ಅಂಥೇಳಿ ಫ್ರೈ ಮಾಡ್ಕೊಂಡು ಹಾಕ್ಕೊಳ್ಬೇಕಾಗತ್ತೆ. ಒಂದು 2 ನಿಮಿಷ ಈ ರೀತಿ ಕೈ ಆಡಿಸ್ಕೊಂಡ್ರೆ ಸಾಕು. ಏನೂ ಒಡೆದೋಗೋದಿಲ್ಲ, ಸಾಫ್ಟಾಗಿಯೇ ಇರುತ್ತೆ. ಈ ಪನ್ನೀರ್ ಫ್ರೈ ಆದಮೇಲೆ ಕ್ಯಾಪ್ಸಿಕಮ್ ಹಾಗೆಯೇ ಈರುಳ್ಳಿನ ಸ್ವಲ್ಪ ದೊಡ್ಡ ಕಟ್ ಮಾಡಿ ಇಟ್ಕೊಂಡಿದ್ವಲ್ವ, ಇದನ್ನು ಸಹ ಫ್ರೈ ಮಾಡ್ಕೊಳ್ಬೇಕು.
ಹಸಿ ಸ್ಮೆಲ್ ಇರಬಾರ್ದು ಅಂಥೇಳಿ ಅಷ್ಟೇ. ತುಪ್ಪದಲ್ಲಿ ಇದನ್ನು 2 ನಿಮಿಷ ಫ್ರೈ ಮಾಡಿ ಸೈಡ್ನಲ್ಲಿ ಇಟ್ಕೊಳ್ಳೋಣ. ಈರುಳ್ಳಿನೂ ಈ ರೀತಿ ಅಗಲವಾಗಿ ಕಟ್ ಮಾಡ್ಕೊಳ್ಬೇಕಾಗತ್ತೆ. ಚೆನ್ನಾಗಿರುತ್ತೆ ಚಪಾತಿ ಜೊತೆ, ಪರೋಟದ ಜೊತೆಗೆ, ದೋಸೆ ಜೊತೆಗೆ ಎಲ್ಲ ಚೆನ್ನಾಗಿರುತ್ತೆ. ಅನ್ನಕ್ಕೂ ಸಹ ಸರ್ವ್ ಮಾಡ್ಕೊಳ್ಬೋದು. 1-2 ನಿಮಿಷ ಮಾಡಿಕೊಂಡ್ರೆ ಸಾಕು. ಇದಾದಮೇಲೆ ಒಟ್ಟಿಗೆ ಗ್ರೇವಿಗೆ ಒಗ್ಗರಣೆ ಮಾಡ್ಕೊಳ್ಳೋಣ. ಒಂದು ಕಡಾಯಿನಲ್ಲಿ 2-3 ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡು 1 ಸ್ಪೂನ್ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಜೊತೆಗೆ ಒಗ್ಗರಣೆಗೆ ಒಂದು ಉದ್ದ ಕಟ್ ಮಾಡಿರುವಂತಹ ಈರುಳ್ಳಿ ಹಾಕ್ಕೊಳ್ತೀನಿ. 1 ಸ್ಪೂನ್ ಜೀರಿಗೆ, ಸ್ವಲ್ಪ ಅರಿಶಿನ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಇಲ್ಲಿ ನಾನು ಹಸಿ ಬಟಾಣಿ ತೊಗೊಂಡಿರೋದ್ರಿಂದ ಅದನ್ನು ಬಾಯ್ಲ್ ಮಾಡಿ ಹಾಕ್ಕೊಳ್ತಾ ಇಲ್ಲ. ಇಲ್ಲೇ ಎಣ್ಣೆಯಲ್ಲಿ 1-2 ನಿಮಿಷ ಫ್ರೈ ಮಾಡ್ಕೊಳ್ಳೋದ್ರಿಂದ ಬೇಗನೆ ಬೇಯುತ್ತೆ. ಹಾಗಾಗಿ ಇಲ್ಲೇ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಒಂದ್ಸಲ ಬಾಯ್ಲ್ ಮಾಡ್ಕೊಳ್ಳೋದು ಮತ್ತೆ ಇಲ್ಲಿ ಹಾಕ್ಕೊಳ್ಳೋದು ಬೇಡ ಅಂಥೇಳಿ ಡೈರೆಕ್ಟಾಗಿ ಒಗ್ಗರಣೆನಲ್ಲೇ ಹಾಕ್ಕೊಳ್ತಾ ಇದ್ದೀನಿ. ಹೀಗೆ ಎಣ್ಣೆಯಲ್ಲಿ ಫ್ರೈ ಮಾಡೋದ್ರಿಂದ ಬೇಗನೂ ಸಹ ಬಟಾಣಿ ಬೇಯುತ್ತೆ. ಈ ಒಗ್ಗರಣೆಯಲ್ಲಿ 2 ಉದ್ದ ಕಟ್ ಮಾಡಿರುವಂತಹ ಹಸಿಮೆಣಸಿನ್ಕಾಯಿ ಸಹ ಹಾಕ್ಕೊಳ್ತಾ ಇದ್ದೀನಿ. 1-2-3 ನಿಮಿಷ ಚೆನ್ನಾಗಿ ಫ್ರೈ ಆಗಲಿ ಬಟಾಣಿ. ಇದಾದಮೇಲೆ ನಾವಿವಾಗ ನುಣ್ಣಗೆ ರುಬ್ಬಿಟ್ಕೊಂಡಿರುವಂತಹ ಮಸಾಲೆನ ಇಲ್ಲಿ ಹಾಕ್ಕೊಳ್ಳೋಣ. ಖಾರಕ್ಕೆ ಚಿಲ್ಲಿ ಪೌಡರ್, ಧನಿಯಾ ಪೌಡರ್, ಹಾಗೆಯೇ 1 ಸ್ಪೂನ್ ಆಗುವಷ್ಟು ಮಟನ್ ಮಸಾಲೆನ ಹಾಕ್ಕೊಳ್ತಾ ಇದ್ದೀನಿ. ಮಟನ್ ಮಸಾಲೆ ಸಹ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಅಂಥೇಳಿ ಹಾಕ್ಕೊಳ್ತಾ ಇದ್ದೀನಿ. ಅಚ್ಕಾರದ ಪುಡಿ, ಸ್ವಲ್ಪ ಮಟನ್ ಮಸಾಲ, 1/2 ಸ್ಪೂನ್ ಆಗುವಷ್ಟು ಧನಿಯಾ ಪೌಡರ್ನ ಹಾಕಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ 1-2-3 ನಿಮಿಷ ಲಿಡ್ ಕ್ಲೋಸ್ ಮಾಡಿ ಇಟ್ಕೊಳ್ಳೋಣ. ಈ ಮಸಾಲೆಯ ಸ್ಮೆಲ್ ಹೋಗಲಿ ಅಂಥೇಳಿ 1-2-3 ನಿಮಿಷ ಆದಮೇಲೆ ನಮಗೆ ಎಷ್ಟು ನೀರು ಬೇಕಾಗತ್ತೋ ಅಷ್ಟು ನೀರನ್ನು ಹಾಕಿ, ಇನ್ನೇನು ಕುದಿಯೋಕ್ಕೆ ಬರ್ತಾಯಿದೆ ಅನ್ನೋ ಟೈಮ್ನಲ್ಲಿ ಪನ್ನೀರನ್ನ ಫ್ರೈ ಮಾಡ್ಕೊಂಡಿದ್ದೀವಲ್ವ ಅದನ್ನು, ಹಾಗೆಯೇ ಕ್ಯಾಪ್ಸಿಕಮ್, ಈರುಳ್ಳಿನ ಹಾಕ್ಕೊಂಡು 5-10 ನಿಮಿಷ ಲೋ ಫ್ಲೇಮ್ನಲ್ಲಿ ಲಿಡ್ ಕ್ಲೋಸ್ ಮಾಡಿಕೊಂಡು ಮಸಾಲೆ ಎಲ್ಲ ಹಿಡಿಯೋವರೆಗೆ ಕುದಿಸ್ಕೊಳ್ಬೇಕಾಗತ್ತೆ. ನಮಗೆ ಸ್ವಲ್ಪ ಗ್ರೇವಿ ಗಟ್ಟಿಯಾಗಿ ಬೇಕಲ್ವ, ಸೊ ಹಾಗಾಗಿ 10 ನಿಮಿಷ ಆದರೂ ಕುದಿಯೋಗಿ ಬಿಡೋಣ. ಒಂದು 10 ನಿಮಿಷ ಆದಮೇಲೆ ಗ್ರೇವಿ ಸಹ ಚೆನ್ನಾಗಿ ಗಟ್ಟಿಯಾಗಿ ರೆಡಿಯಾಗಿದೆ. ಈ ಪನ್ನೀರು ನಾವು ಕರು ಹಾಕಿದ ಮೊದಲನೇ ಹಾಲಿನಿಂದ ಮಾಡಿರುವಂಥದ್ದು ಅಂಥೇಳಿ ಸ್ವಲ್ಪನೂ ಗೊತ್ತಾಗೋದಿಲ್ಲ. ಮಾಮೂಲಿ ಪನ್ನೀರ್ ತಿನ್ನೋ ಹಾಗೇ ಇತ್ತು. ಟೇಸ್ಟು ಸಹ ಚೆನ್ನಾಗಿ ಬಂದಿತ್ತು. ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಫ್ಲೇಮ್ನ ಆಫ್ ಮಾಡಿಕೊಂಡ್ರೆ ಹಸಿ ಬಟಾಣಿ ಪನ್ನೀರ್ ಕ್ಯಾಪ್ಸಿಕಮ್ ಗ್ರೇವಿ ರೆಡಿಯಾಗುತ್ತೆ. ನಾನಿವತ್ತು ಇದರ ಜೊತೆಗೆ ಚಪಾತಿನ ಮಾಡ್ಕೊಂಡಿದ್ದೆ. ಪನ್ನೀರ್ ಕ್ಯಾಪ್ಸಿಕಮ್ ಗ್ರೇವಿ ಚಪಾತಿ ಜೊತೆಗೆ ಈರುಳ್ಳಿ ಹಾಕ್ಕೊಂಡು ತಿಂತಾಯಿದ್ರೆ ತುಂಬಾ ಚೆನ್ನಾಗಾಗಿತ್ತು. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಹೇಗಾಯಿತು ಅಂಥೇಳಿ ಕಾಮೆಂಟ್ ಮಾಡಿ. ನನ್ನ ಈ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಸ್ನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೂ ಕೂಡ ಶೇರ್ ಮಾಡಿ. ವಿಡಿಯೋಗೆ ಲೈಕ್ ಹಾಗೂ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.